ಅರಮನೆಗೆ ಒಬ್ಬ ಖ್ಯಾತ ಚಿತ್ರಕಾರ ಬಂದನು. ಅವನು ರಾಜನ ಚಿತ್ರ ಬಿಡಿಸಲು ಮುಂದಾದ. ಕೆಲವು ದಿನಗಳ ನಂತರ ಚಿತ್ರ ಸಿದ್ಧವಾಯಿತು. ಆದರೆ ಅದರಲ್ಲಿ ರಾಜನ ಮುಖ ಯುವಕನಂತೆ, ಯಾವುದೇ ದೋಷವಿಲ್ಲದಂತೆ ಅತಿಯಾಗಿ ಮೆರುಗುಗೊಂಡಿತ್ತು. ರಾಜರು ನೋಡಿದ ಮೇಲೆ ಇದು ಸುಂದರವಾಗಿದೆ, ಆದರೆ ನನ್ನಂತಿಲ್ಲ ಎಂದರು. ಸಭಿಕರಲ್ಲಿ ಕೆಲವರು ಸತ್ಯ ಹೇಳಲು ಹೆದರಿದರು. ಚಿತ್ರಕಾರ ಗರ್ವದಿಂದ, ಮಹಾರಾಜರೇ, ನಾನು ಚಿತ್ರಕಾರ, ನಿಜಕ್ಕಿಂತ ಸುಂದರವಾಗಿ ತೋರಿಸುವುದು ನನ್ನ ಪ್ರತಿಭೆ ಎಂದನು. ರಾಜನು ಈ ಮಾತು ಕೇಳಿ ದಿಗ್ಭ್ರಮೆಗೊಂಡರು. ತೆನಾಲಿ ಮುಂದೆ ಬಂದು, ಚಿತ್ರದ ಕೆಲಸ ಸತ್ಯಕ್ಕೆ ಕೀರ್ತಿ ತರುವುದು, ಸುಳ್ಳಿಗೆ ಕಂಗೊಳಿಸುವ ಬಣ್ಣ ಹಚ್ಚುವುದಲ್ಲ ಎಂದನು. ಚಿತ್ರಕಾರ ಅಸಮಾಧಾನದಿಂದ, ನೀನು ನನ್ನ ಕಲೆ ತಪ್ಪಾ ಎಂದು ಪ್ರಶ್ನಿಸಿದ. ತೆನಾಲಿ ಕೂಡಲೇ ಒಂದು ಕನ್ನಡಿ ತರಿಸಿ ರಾಜರ ಮುಂದೆ ಇಟ್ಟನು. ನಂತರ ಹೇಳಿದ, ಇಗೋ, ಇದರಲ್ಲಿ ಅಲಂಕಾರವಿಲ್ಲ, ಅತಿಶಯವಿಲ್ಲ, ಮೋಸವಿಲ್ಲ. ಇದು ಮಹಾರಾಜರ ನಿಜ ಸ್ವರೂಪ ತೋರಿಸುತ್ತದೆ. ಚಿತ್ರವು ಇದರಿಂದ ಕಲಿಯಬೇಕು. ಚಿತ್ರಕಾರ ಸ್ವಲ್ಪ ಹೊತ್ತು ಮೌನವಾಗಿ ನಿಂತು, ನಿಜ ಹೇಳಬೇಕಾದರೆ ನಾನು ರಾಜರನ್ನು ಸಂತೋಷಪಡಿಸಲು ಅತಿಯಾಗಿ ಮೆಚ್ಚಿಸುವ ರೀತಿಯಲ್ಲಿ ಚಿತ್ರಿಸಿದೆ ಎಂದು ಒಪ್ಪಿಕೊಂಡ. ರಾಜರು ಮೃದುವಾಗಿ, ನನ್ನನ್ನು ನಿಜವಾಗಿ ಚಿತ್ರಿಸುವವನೇ ದೊಡ್ಡ ಕಲಾವಿದ ಎಂದನು. ತೆನಾಲಿ ನಕ್ಕು, ಸ್ತೋತ್ರ ಸುಲಭ, ಸತ್ಯ ಕಷ್ಟ, ಆದರೆ ದೀರ್ಘಕಾಲ ಉಳಿಯುವುದು ಸತ್ಯವೇ ಎಂದನು. ಚಿತ್ರಕಾರ ನಿಜ ಸ್ವರೂಪದ ಚಿತ್ರ ಬಿಡಿಸಲು ಅವಕಾಶ ಕೇಳಿ ವಿನಯದಿಂದ ಪ್ರಾರಂಭಿಸಿದನು.